ಪುಟಾಣಿಗಳೇ ನಮಸ್ಕಾರ, ಅಣ್ಣವರೇ ನಮಸ್ಕಾರ. ಎಲ್ಲರೂ ತಿಂಡಿ ಮಾಡಿದ್ರಾ? ಸರಿ, ಈಗ ಪ್ರಾಣಿಗಳ ಸಂಬಂಧಪಟ್ಟಾಗೆ ಕತೆ ಹೇಳೋಣ. ಅಲ್ಲಿವರೆಗೆ ನೀವು ಕತೆ ಕೇಳೋರು ಲೈಕು, ಕಾಮೆಂಟು, ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ನೂ ಆಗಿ. ಸರಿ, ಕತೆ ಶುರು ಮಾಡೋಣ. ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಸಿಂಹ ಇರ್ತದೆ. ಅದು ಎಲ್ಲ ಪ್ರಾಣಿಗಳಿಗೂ ರಾಜ ಆಗಿರ್ತದೆ. ಕಾಡಿ ರಾಜ ಅನ್ನಲ್ವಾ, ಅದರಿಂದ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲನೂ ಸಿಂಹಕ್ಕೆ ಲೀಡ್ರ್ ಮಾಡಿಬಿಟ್ಟು ಅದು ಏನು ಹೇಳುತ್ತೆ ಅದನ್ನೇ ಎಲ್ಲ ಪ್ರಾಣಿಗಳು ಕೇಳಬೇಕು ಅಂಥ ಸಿಸ್ಟಮಲ್ಲಿ ಇರ್ತದೆ. ಸಿಂಹದ ಒಂದು ಆದೇಶ ಇಲ್ಲದೇ ಯಾವುದೇ ಏರಿಯಕ್ಕೂ ಯಾವುದೂ ಹೋಗೋಗಿಲ್ಲ. ಯಾವ ಪ್ರಾಣಿ ಜೊತೆಲಿ ಯಾವುದೂ ಏನೋ ಆಟ ಪಾಠಗಳು ಆಡೋಗಿಲ್ಲ, ಮತ್ತು ತೊಂದರೆಗಳನ್ನ ಕೊಡೋಂಗಿಲ್ಲ. ಏನಾದ್ರು ಇದ್ದರೆ ಸಿಂಹದ ಗಮನಕ್ಕೆ ತಂದುಬಿಟ್ಟು ನಂತರ ಅವರು ಬೇರೆ ಮಿಕ್ಕಿದ ಪ್ರಾಣಿಗಳು ನಾನು ಹಿಂಗೆ ಮಾಡ್ತಾಯಿದ್ದೀನಿ ರಾಜ ಅಂದ್ಬಿಟ್ಟು ಹೇಳಿ ಪರ್ಮಿಷನ್ ತಗೋಬೇಕು. ಅಂಥ ಪರಿಸ್ಥಿತಿನಲ್ಲಿ ಸಿಂಹ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಸಿಂಹದ ಮಾತು ವೇದವಾಕ್ಯ ಹಂಗೆ. ಸರಿ, ಹಿಂಗೆ ಪ್ರಾಣಿಗಳೆಲ್ಲ ಕಾಡಿನಲ್ಲಿ ಇರಬೇಕಾದ್ರೆ ಕುದುರೆ ಮರಿನ ಕತ್ತೆ ಫ್ರೆಂಡ್ಶಿಪ್ ಆಗಿ ಆಟ ಆಡೋಕೆ ಕರ್ಕೊಂಡು ಹೋಗಿರ್ತದೆ. ಅದಕ್ಕೆ ಕುದುರೆ ಬಂದು ಸಿಂಹನಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಕುಲ ಪಂಚಾಯತಿ ಸೇರಿಸ್ತಾ ಇದೆ ಕಾಡಿನಲ್ಲಿ. ಅದಕ್ಕೆ ಕುದುರೆ ಹೇಳುತ್ತೆ, ನನ್ನ ಮರಿನ ಇವನು ಆಟ ಆಡೋಕೆ ಕರ್ಕೊಂಡೋಗಿದ್ದ, ಹಾಗಾಗಿ ನಿಮಗೆ ದೂರು ಕೊಡ್ತಾಯಿದ್ದೀನಿ, ನೋಡಿ ಏನೋ ಕಂಡೀಷನ್ ಮಾಡಿ ಅಂಥೇಳಿ ಸಿಂಹರಾಜರೇ ಅಂತೇಳಿ ಹೇಳುತ್ತೆ. ಅದಕ್ಕೆ ಸಿಂಹರಾಜ ಎಲ್ಲರೂ ಪ್ರಾಣಿಗಳೆಲ್ಲ ಬರಮಾಡಿ, ನೀನು ತಪ್ಪು ಮಾಡಿದೀಯಾ, ಆದ್ದರಿಂದ ಮತ್ತೆ ಇನ್ನೊಂದು ಸರಿ ಏನಾದರೂ ಕುದುರೆ ಮರಿನ ನೀನು ಆಟ ಆಡೋಕೆ ಕರ್ಕೊಂಡೋದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ನೀನು ಯಾವುದೇ ಆಟ ಕೂಡ ಆಡಬಾರ್ದು. ಒಂದು ಏರಿಯದಿಂದ ಇನ್ನೊಂದು ಏರಿಯಕ್ಕೂ ಹೋಗಬಾರ್ದು, ಇದು ನನ್ನ ಆದೇಶ ಅಂತ ಹೇಳಿ ಅದಕ್ಕೆ ಕತ್ತೆಗೆ ವಾರ್ನ್ ಮಾಡಿ ಕಳಿಸ್ಬಿಡ್ತದೆ. ಸರಿ, ಆಯಿತು ತಪ್ಪಾಯಿತು ಸ್ವಾಮಿ ಅಂತೇಳಿ ಒಪ್ಕೊಂಡು ಅದಾದ್ರ ಮನೆಗಳಿಗೆಲ್ಲ ಹೋದ. ಸರಿ, ಇಲ್ಲಿ ಅದೇ ಕಾಡಿನಲ್ಲಿ 2 ಮೇಕೆ ಮರಿಗಳು, ಗಂಡೊಂದು ಹೆಣ್ಣೊಂದು, 2 ಗಂಡೆಂತಿರು, ಅದು ಕಾಡಿಗೋಗಿ ಹುಲ್ಲು ಸೊಪ್ಪು ಎಲ್ಲ ಮೇಯ್ತಾ ಇರ್ತದೆ ಖುಷಿಯಾಗಿ. ಆಗ ಹೆಂಡತಿ ಮೇಕೆ ನನಗೆ ಮೇವು ಮೇದಿರೋದು ಸಾಕು, ನಾನು ಮನೆಗೆ ಹೋಗ್ತೀನಿ ಅಂತೇಳಿ ಅದರ ಗಂಡನಿಗೆ ಹೇಳ್ಬಿಟ್ಟು ಮನೆಗೆ ಬರ್ತಾಯಿದೆ. ಮನೆಗೆ ಬಂದಾಯಿತು, ನಾನು ಸುಧಾರಿಸ್ಕೋಬೇಕು, ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗಂಡನಿಗೆ ಬಂದ್ಬಿಡ್ತು. ಇದು ನಾನು ಇನ್ನೊಂದು ಸ್ವಲ್ಪ ಹುಲ್ಲು ಸೊಪ್ಪು ತಿನ್ಕೊಬರ್ತೀನಿ ನಡಿ ಅಂದ್ಬಿಟ್ಟು ಹೇಳ್ಬಿಟ್ಟವ ಈ ಗಂಡು ಮೇಕೆ ಅಲ್ಲೇ ಮೇಕನ್ನು ಯಾವ್ದ್ರಲ್ಲಿ ಬರ್ತಾಯಿದೆ. ಬರಬೇಕಾದ್ರೆ ಹುಲಿ ಬಾಯಿಗೆ ಸೇವೆ ಕೊಡುತ್ತೆ. ಹುಲಿ ಬಾಯಿಗೆ ಸೇವೆ ಕೊಡುತ್ತೆ. ಅದು ಏರಿಯಾ ಬಿಟ್ಟು ನಮ್ಮ ಏರಿಯಾಕ್ಕೆ ಬಂದಿರೋದು, ಅಂದರೆ ಮೇಕೆ ಮೇಯ್ತಿತ್ತಲ್ಲ ಆ ಏರಿಯಾಕ್ಕೆ ಬಂದಿರೋದು ಅಂಥ ಹುಲಿ. ಸರಿ, ಈ ಹುಲಿ ಮೇಕೆನ ಹಸಿದದಕ್ಕೆ ಒಳ್ಳೆ ಚೆನ್ನಾಗಿ ಸಿಗ್ತಿದೆ, ತಿಂದಾಕ್ಬಿಡ್ತೀನಿ ನಿನ್ನ ಅಂದ್ಬಿಟ್ಟು ಹೇಳಿ ಮೆಟ್ರ ಇಟ್ಕೊಂಡಿರ್ತದೆ. ಅದು ನನ್ನ ಕಾಪಾಡಿ ಅಂತ ಗಂಡು ಮೇಕೆ ಕೂಕೊಳ್ಳುತ್ತೆ. ಹೆಂಡತಿ ಮನೆಯಿಂದ ಓಡ್ಬತ್ತೆ, ನನ್ನ ಗಂಡನ ಬಿಡು ಅಂತ ಹಠ ಮಾಡುತ್ತೆ. ಆಗ ಹುಲಿ ಗಂಡು ಮೇಕೆನ ಬಿಡಲ್ಲ, ಮೆಟ್ರ ಅಮುಕ್ತಾ ಇರ್ತದೆ ಕೈನಲ್ಲಿ. ಆವಾಗ ನನ್ನ ಗಂಡನ್ನ ಸಾಯಿಸ್ತಾ ಇದ್ದಾನೆ ಹುಲಿರಾಯ, ಬಂದು ಯಾರಾದರೂ ಕಾಪಾಡೋವಂಥ ಧೀರರು ಯಾರೂ ಇಲ್ವ ಈ ಕಾಡಿನಲ್ಲಿ ಅಂತೇಳಿ ಹೆಣ್ಣು ಮೇಕೆ ಬಾಯಿ ಬಿಡ್ಕೊಳ್ತಾ ಇದೆ. ಆಗ ಒಂಟೆ, ಕರಡಿ, ನರಿ, ಮೊಲ ಎಲ್ಲ ಓಡ್ಬತ್ತವೆ. ಏಯ್ ಕಾಡು ನಿಯಮ ನೀನು ಉಲ್ಲಂಘನೆ ಮಾಡ್ತಾ ಇದೀಯಾ ಹುಲಿರಾಯ, ನೀನು ಬಿಡು, ಮೇಕೆನ ಬಿಟ್ಬಿಟ್ಟು ಮಾತನಾಡು. ಇಲ್ಲಿ ಏನೋ ಕಾನೂನನ್ನು ಕೈಗೆ ತಗೊಳ್ಳೋಗಿಲ್ಲ, ನಮ್ಮ ಸಿಂಹರಾಜ ಇರಬೇಕಾದ್ರೆ ನೀನ್ಯಾಕೆ ಕ್ರಮ ತಗೋತಾ ಇದೀಯಾ, ಬಿಡು ಅಂದ್ಬಿಟ್ಟು ಬಿಡಿಸುತ್ತೆ. ಬಿಡಿಸೋದು ಕೈ ಬಿಟ್ಟರೆ
ಅದು ಪ್ರಾಣ ಹೋಗ್ಬಿಡ್ತದೆ, ಸತ್ತೋಗ್ಬಿಡ್ತದೆ. ಅದು ಗಂಡು ಬೇಕೆ ತೀರೋಗ್ಬಿಡ್ತದೆ ಪಾಪ. ಆವಾಗ ಕರಡಿ ಇದ್ದು ಮೇಕೆನ ಸಾಯಿಸ್ಬಿಟ್ಟೆಲ್ಲೋ, ನಿನ್ನೆ ಸುಮ್ಮನೆ ಬಿಡಲ್ಲ, ಕುಲುಕ್ ಸೇರಿಸ್ತೀವಿ, ಸಿಂಹರಾಜನ ಎದುರುಗಡೆ ನೀನು ಅವನ ಕೋರ್ಟ್ಗೆ ಹಾಜರುಪಡಿಸ್ತೀವಿ ಅಂದ್ಬಿಟ್ಟು ಹೇಳಿ ಗಲಾಟೆ ಮಾಡ್ಕೊಂಡು ಹೋಗುತ್ತೆ. ಈ ಹೆಣ್ಣು ಮೇಕೆನೂ ಕೂಡ ನನ್ನ ಗಂಡನ ಸಾಯಿಸ್ಬಿಟ್ಟ ಅಂತೇಳಿ ಸಿಂಹರಾಜನಿಗೆ ದೂರು ಕೊಡ್ತದೆ. ಆಗ ಸಿಂಹರಾಜ ಹೇಳ್ತದೆ, ನನ್ನ ಒಂದು ನ್ಯಾಯ ಸುಪರ್ದಿನಲ್ಲಿ ತಪ್ಪ ಯಾರೇ ಮಾಡಿದರೂ ಕೂಡ ಅವನಿಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ. ಹಾಗಾಗಿ ಯಾವನೋ ಅವನು ಬರಮಾಡಿ ಅಂತ ಹೇಳಿ ಬರಮಾಡಿಸ್ತಾರೆ. ಹುಲಿ ಬರ್ತದೆ, ಮತ್ತು ಹೆಣ್ಣು ಮೇಕೆನೂ ಬರ್ತದೆ. ಅಲ್ಲಿ ನೋಡಿರುವಂಥ ಪ್ರಾಣಿಗಳೆಲ್ಲ ಬಂದು ಆ ಒಂದು ಇದಕ್ಕೆ ಯಾವುದು ಕುಲ ಪಂಚಾಯತಿಗೆ ಸೇರ್ಕೊಂಡು ಮಾತಾಡ್ತವೆ. ಆವಾಗ ಕರಡಿ ನಾನು ನೋಡ್ದೇನತ್ತೆ, ಮೊಲ ನಾನು ನೋಡ್ದೇನತ್ತೆ, ಜಿಂಕೆ ನಾನು ನೋಡ್ದು, ಇವನು ಹುಲಿ ರಾಯ ಸಾಯಿಸೋದನ್ನು ನಾನು ನೋಡ್ದೆ ಅಂತ ಎಲ್ಲ ಒಪ್ಕೋತವೆ. ಆವಾಗ ಸಾಯಿಸಿತಲ್ಲ ಹುಲಿ ಮೇಕೆನ, ಅದ್ರವ್ವ ಬಂದು ನನ್ನ ಮಗ ಅಂಥ ತಪ್ಪೇನು ಮಾಡಿಲ್ಲ, ನನ್ನ ಮಗನಿಗೆ ದೊಡ್ಡ ಶಿಕ್ಷೆ ಕೊಡಬೇಡ ಸಿಂಹರಾಜ, ಏನೋ ಗೊತ್ತಿಲ್ಲೋ ತಪ್ಪು ಮಾಡಿರ್ಬೋದು, ನನಗಿರೋನೇ ಒಬ್ಬ ಮಗ, ನೀನು ನನ್ನ ಮಗನಿಗೆ ಯಾವುದೇ ರೀತಿ ನೀನು ಶಿಕ್ಷೆ ಕೊಡಬೇಡ ಅಂಥೇಳಿ ಅಂಗ್ಲಾಚೆ ಬೇಡ್ಕೊಳ್ಳುತ್ತೆ. ಅದಕ್ಕೆ ಸಿಂಹರಾಜ ಹೇಳುತ್ತೆ, ನಾನು ಜಡ್ಜು ಇಲ್ಲಿಗೆ, ನನ್ನ ತೀರ್ಮಾನವೇ ಅಂತಿಮ ತೀರ್ಮಾನ, ಎಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡು ಕೇಳಬೇಕು. ಸಾಯಿಸಿದ್ದಲ್ವ ಮೇಕೆನ, ಇವನು ಎಳ್ಕೊಂಡೋಗಿ ನೇಣು ಹಾಕಿ ಸಾಯಿಸ್ಬಿಡಿ, ಇಂಥ ಪ್ರಾಣಿ ನಮ್ಮ ಕಾಟಲ್ಲಿ ಇರಬಾರ್ದು ಅಂತೇಳಿ ಕರಡಿಗೆ ಹೇಳ್ಬಿಟ್ಟು ಆದೇಶ ಮಾಡಿಬಿಡ್ತದೆ. ಕರಡಿ ಹೋಗಿ ಸಾಯಿಸ್ಬೇಡೋಣ ಅಂತ ಹೇಳಿ ಹುಲಿ ಕೇಳ್ಕೊತದೆ. ಕರಡಿ ಸಿಂಹರಾಜನ ಮಾತು ಎತ್ತಕ್ಕೋದಿಲ್ಲ. ದೂರಷ್ಟ ಕರ್ಕೊಂಡೋಗಿ ಅವನು ನೇತಾಕ್ಬಿಟ್ಟು ಹುಲಿನ ಸಾಯಿಸ್ಬಿಡ್ತದೆ. ಆವಾಗ ಹುಲಿಗೆ ಭಾಳ ಹೊಟ್ಟೆ ಉರಿತದೆ, ನನ್ನ ಮಗನ ಸಾಯಿಸ್ಬಿಟ್ರಲ್ಲಿ ಇವರು ಸರಿಯಾ, ನೀನು ಸಿಂಹರಾಜ, ನಿನಗೊಂದು ದಾರಿ ತೋರಿಸ್ತೀನಿ, ನಾನು ಹೆಂಗೆ ಗೋಳಾಡ್ತಾ ಇದ್ದಾನೋ ಅದೇ ಥರ ನೀನು ಗೋಳಾಡಬೇಕು, ಆ ಥರ ನಾನು ವ್ಯವಸ್ಥೆ ಮಾಡ್ತೀನಿ ತಾಡು ಅಂದ್ಬಿಟ್ಟು ಹೇಳಿ ಅದೇ ಒಂದು ಕೆಟ್ಟ ಬುದ್ಧಿನ ಹುಲಿ ಮನಸ್ಸಲ್ಲಿ ಇಟ್ಕೊಂಡಿರ್ತದೆ. ಇದು ಊಟ ಟೈಮ್ಗೆ ಊಟ ಮಾಡಲ್ಲ, ನಿದ್ರೆ ಟೈಮ್ಗೆ ನಿದ್ರೆ ಮಾಡಲ್ಲ, ಬೆಳಗಾಯಿತು ಸಂಜೆ ಆಯಿತು ಅಂದರೆ ಸಿಂಹರಾಜನಿಗೆ ಯಾವ ಥರ ನಾನು ಸೇಡು ತೀರಿಸ್ಕೋಬೇಕು ಅಂತೇಳಿ ಹುಲಿ ಕಾಯ್ಕೊಂಡು ಕೂತಿದೆ. ಅಂತೂ ಒಂದು ದಿನ ನೈಟು ಜಿಂಕೆ ಮರಿನ ತಾನೇ ಸಾಯಿಸಿಬಿಟ್ಟು ಬಂದು ಸಿಂಹರಾಜನ ಒಂದು ಗುಹೆಗೆ ಇಟ್ಟುಬಿಟ್ಟಿರುತ್ತದೆ ಹುಲಿ. ಆವಾಗ ಇದೇ ಎಲ್ಲ ಪ್ರಾಣಿಗಳು ಸೇರಿಸ್ಬಿಟ್ಟು ಸಿಂಹರಾಜ ನೋಡು ಗುಹೆ ಒಳಗಡೆ ಜಿಂಕೆ ಮರಿ ಸತ್ತೋಗಿರೋದಿದೆ, ಅದಕ್ಕೆ ಸಿಂಹರಾಜನ ಮಗ ಸಾಯಿಸ್ಬಿಟ್ಟಿರಬೇಕು, ಇದು ಕುಲುಕ್ ಸೇರಿಸಿ ಅಂದ್ಬಿಟ್ಟೇಳಿ ಹುಲಿ ಎಲ್ಲ ಪ್ರಾಣಿಗಳನ್ನು ಗುಂಪು ಕಟ್ಕೊಂಡು ಸೇರಿಸ್ಕೊಂಡು ಸಿಂಹರಾಜನ ಮುಂದಕ್ಕೆ ಕಂಪ್ಲೇಂಟ್ ಕೊಡ್ತವೆ. ಆವಾಗ ಸಿಂಹರಾಜ ತನ್ನ ಮರಿನೂ ಬರಮಾಡುತ್ತೆ. ಏನೋ ಇಲ್ಲಿ ನ್ಯಾಯ ಒಂದೇ, ಅಪ್ಪ ಇರಲಿ ಮಗ ಇರಲಿ ಎಲ್ರಿಗೂ ಒಂದೇ ನ್ಯಾಯ ಅಂದ್ಕೊಡೋದು. ಹಾಗಾಗಿ ನೀನು ಜಿಂಕೆ ಮರಿನ ಸಾಯಿಸ್ತಾ ಅಂತ ಸಿಂಹ ಕೇಳುತ್ತೆ. ಇಲ್ಲಪ್ಪ, ನನ್ನ ಹಣೆ ನಾನು ನೋಡಿಲ್ಲ, ಜಿಂಕೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಇದು ಅಲ್ಲದೆ ನಾನು ಸಾಯಿಸೂ ಇಲ್ಲಪ್ಪ ಅಂತ ಹೇಳುತ್ತೆ. ಆಗ ಹುಲಿ ಇಲ್ಲ ನಾನೇ ನೋಡಿದ್ದು, ನಾನು ನೋಡಿದ್ದೀನಿ, ನಿನ್ನ ಮಗನೇ ಜಿಂಕೆನೇ ಕೊಲ್ಲಾಕಿರೋದು, ಹಾಗಾಗಿ ನೀನು ನಿನ್ನ ಮಗನಿಗೂ ಶಿಕ್ಷಣ ಕೊಡಲೇಬೇಕು ಅಂಥೇಳಿ ಹಠ ಹಿಡಿತದೆ. ಆಗ ಸಿಂಹರಾಜ ಹೇಳುತ್ತೆ, ನಗ್ನಾಡುತ್ತೆ, ನನಗೆ ನ್ಯಾಯ ಕೇಳೋಕೆ ಬರ್ತಿದೆಯಾ, ನಾನೇ ನ್ಯಾಯ ಕೊಡೋನು, ನನ್ನನ್ನೇ ನ್ಯಾಯವಾಗಿ ಮಾತನಾಡು ಅಂತ ಹೇಳ್ತಿದ್ದೆ ನೀನು ಅಂದ್ಬಿಟ್ಟು ಹೇಳಿ ನಗ್ನಾಡುತ್ತೆ. ಅದಕ್ಕೆ ಮಿಕ್ಕೆಲ್ಲ ಪ್ರಾಣಿಗಳು ಸಪ್ಪು ಕೂತ್ಕೋತವೆ. ಯಾಕೆ ಸಿಂಹ ನಗ್ನಾಡ್ತಾ ಇದೆಯಲ್ಲ, ಏನು ಸಮಾಚಾರ ಇರ್ಬೋದು ಅಂತೇಳಿ ಸಪ್ಪು ಕೂತ್ಕೋತದೆ. ಅಂತೂ ಇಂತೂ ಹುಲಿ ಪ್ರಜಾರ ಮಾಡುತ್ತದೆ, ಯಾಕೆ ಸಿಂಹರಾಜ ಯೋಚನೆ ಮಾಡ್ತಾ ಇದೀಯಾ, ಮಗನಿಗೆ ಶಿಕ್ಷೆ ಕೊಡಬೇಕು ಅಂತಲ, ನಿನ್ನ ಮಗನಾದರೂ ಶಿಕ್ಷೆ, ನನ್ನ ಮಗನಾದರೂ ಶಿಕ್ಷೆ, ಇದೇ ಕಂಡೀಷನ್ನಲ್ಲಿ ನನ್ನ ಮಗನ ಸಾಯ್ತಾ ಇದ್ದಾಗ ನನಗೂ ಇದೇ ಪರಿಸ್ಥಿತಿ ಆಯ್ತಾಯಿತು, ನಾನು ಮಿಲಮಿಲ ಅಂತ ಒದ್ದಾಡ್ತಾ ಇದ್ದಿ, ಹಾಗಾಗಿ ನೀನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ನೀನು ನಿನ್ನ ಮಗನ ಶಿಕ್ಷೆ ಕೊಡಲೇಬೇಕು ಅಂತ ಹಠ ಹಿಡಿತದೆ. ಆವಾಗ ಸಿಂಹ ಹೇಳುತ್ತದೆ, ನೋಡು ಹುಲಿರಾಯ, ನನಗೆ ಮಗ ಅಂತ ಒದ್ದಾಡ್ತಾ ಇಲ್ಲ, ಯಾವ ಥರ ನಿನ್ಗೆ ಹೇಳಬೇಕು ಅಂತ ಗೊತ್ತಾಯ್ತಾ ಇಲ್ಲ, ಆದರೂ ನಾನು ಹೇಳ್ತೀನಿ ಕೇಳು, ನಿನ್ನ ಒಂದು ಸಾಕ್ಷಿ ಬಿಟ್ಟು ಬೇರೆ ಸಾಕ್ಷಿ ಯಾವಾಗಾದರೂ ಒಬ್ಬರು ತೋರಿಸು, ನನ್ನ ಮಗನಿಗೆ ಶಿಕ್ಷೆ ಕೊಡ್ತೀನಿ ಅಂತ ಸಿಂಹರಾಜ ಹೇಳುತ್ತೆ.
ಇಲ್ಲ ಸಾಕ್ಷಿ ಕೊಡಲಾರೆ, ಇದು ಮಧ್ಯರಾತ್ರಿ ನಡೆದಿರೋದು, ಹಾಗಾಗಿ ನಾನೇ ಪ್ರತ್ಯಕ್ಷದರ್ಶಿ, ನಾನೇ ನೋಡಿರೋದು. ನಿನ್ನ ಮಗ ಸಿಂಹದ ಮರಿ ನನ್ನ ಮೇಕೆ ಇದನ್ನು ಜಿಂಕೆನ ಸಾಯಿಸಿದೆ, ಹಾಗಾಗಿ ನಾನು ಯಾರನ್ನೂ ಸಾಕ್ಷಿ ಕೊಡಲಾರೆ, ನಾನು ನೋಡಿರೋದು ಸತ್ಯ ಅಂತ ಹೇಳುತ್ತೆ. ಅದಕ್ಕೆ ಸಿಂಹ ಪುನಃ ಉಸ್ತಿಯಾಗನೆ ತೆಗೆದುಬಿಟ್ಟು, ಹುಲಿರಾಯ, ಈ ಥರದ ಅನ್ಯಾಯಗಳು ನಡೆದೇ ಹೋಗಲಿ ಅಂತಲೇ ಸುತ್ತಮುತ್ತ CC ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ತಿದ್ದೀವಿ. ಈಗ ನೋಡು, ನಾನು ಆನ್ ಮಾಡ್ತೀನಿ ಅಂದ್ಬಿಟ್ಟು ಪ್ಲೇ ಮಾಡಿ ತೋರಿಸುತ್ತೆ. ಆಗ ಹುಲಿ ತನ್ನ ಮರಿನ ಸಾಯಿಸ್ಬಿಟ್ಟಿದ್ದ ಜಿದ್ದಿಗೆ ಹುಲಿ ಒಂದು ಜಿಂಕೆನ ಹೊಡ್ಕೊಂಬಂದ್ಬಿಟ್ಟು ಕಚ್ಕೊಂಡು ಬಂದು ಸಿಂಹದ ಗೂಡಿಗೆ ಆ ಥರನ ವಿಡಿಯೋನ ತೋರಿಸುತ್ತೆ. ಎಲ್ಲ ಪ್ರಾಣಿಗಳೆಲ್ಲ TV ನೋಡ್ತಾ ಕೂತಿರುತ್ತೆ, ಎಲ್ಲ ಚಪ್ಪಳೆ ತಡ್ತವೆ. ಸಿಂಹ ಒಳ್ಳೆ ಕೆಲಸ ಮಾಡಿದೆ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸಿಂಹ CCTV ಫಿಕ್ಸ್ ಮಾಡಿರೋದು ನಾವು ಗೊತ್ತೇ ಇಲ್ಲ, ಒಳ್ಳೆ ಕೆಲಸ ಮಾಡಿದೆ. ಸಿಂಹರಾಜನಿಗೆ ಜೈ, ಸಿಂಹರಾಜನಿಗೆ ಜೈ, ಸಿಂಹರಾಜನಿಗೆ ಒಳ್ಳೇದಾಗಲಿ ಅಂತೇಳಿ ಎಲ್ಲ ಜಯಂಕರ ಆಗ್ತಾವೆ ಪ್ರಾಣಿಗಳೆಲ್ಲ. ಹುಲಿ ಮೂಕಷ್ಟೆಲ್ಲ ಮಾಡ್ಕೊಂಡು, ಸಿಂಹರಾಜ, ನಿನ್ನ ಮೇಲೆ ತಪ್ಪಾಪದನೆ ಹೊರಿಸ್ಬೇಕು ಅಂತ ಮಾಡಿದೆ, ಆದರೆ ನೀನು ಏಟು ಸಿಕ್ಕಲಿಲ್ಲ. ನೀನು ನಿಜವಾಗೂ ಸಿಂಹರಾಜ, ನ್ಯಾಯಯುತವಾಗಿ ನೀನು ನ್ಯಾಯ ತೀರ್ಮಾನ ಮಾಡ್ತಾ ಇದ್ದೀಯಾ, ನನಗೆ ಖುಷಿ ಆಯಿತು ಅನ್ನುತ್ತೆ ಯಾವುದು ಹುಲಿ. ಅದಕ್ಕೆ ಸಿಂಹ ಹೇಳುತ್ತೆ, ತಪ್ಪ ಮಾಡಿರೋದು ನೀನೇ, ಇವತ್ತು ನಿನ್ನೇ ಮರಣದಂಡೆ ಗುರಿಪಡಿಸ್ತೀನಿ. ಒಂದು ಜಿಂಕೆನ ಹೊಡ್ಕೊಬಂದು ನನ್ನ ಗುಡಿಗಿಟ್ಟಿರೋದು ಅಕ್ಷಮ್ಯ ಅಪರಾಧ ಅಂದ್ಬಿಟ್ಟೇಳಿ ಕರಡಿಗೆ ಹೇಳುತ್ತೆ ಸಿಂಹ. ಇದನ್ನು ತಗೊಂಡು ನೇಣು ಹಾಕಿ ಮರಣದಂಡೆ ಗುರಿಪಡಿಸಿ ಅಂತ ಆದೇಶ ಮಾಡುತ್ತೆ. ಆವಾಗ ಹುಲಿನ ನೇತಾಕ್ಬಿಟ್ಟು ಸಾಯಿಸ್ತಾರೆ. ಮಿಕ್ಕೆಲ್ಲ ಪ್ರಾಣಿಗಳು ಸಂತೋಷದಿಂದ ಕಾಂಡಲ್ಲಿ ಸಂತೋಷನ ಹಂಚ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾವೆ. ಗೊತ್ತಾಯ್ತಲ್ಲ ಮಕ್ಕಳೇ, ಇಲ್ಲಿಗೆ ಈ ಕತೆ ಮುಗೀತು ಅಂತ ನಾನು ತಿಳ್ಕೊತೀನಿ, ನಿಮಗೂ ಹೇಳ್ತಾ ಇದ್ದೀನಿ. ಅದರಿಂದ ನೀವು ಕಾಮೆಂಟು ಲೈಕು ಹಾಕೋದನ್ನು ಮರಿಬೇಡಿ. ನಮಸ್ಕಾರ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.